ಆತ್ಮೀಯ ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ತರಗತಿ ಭೂಕಂಪಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಹಾಗಾದರೆ ಭೂಕಂಪಗಳ ಬಗ್ಗೆ ಇವತ್ತಿನ ತರಗತಿಯನ್ನು ನೋಡ್ತಾ ಹೋಗೋಣ. ಜೊತೆಗೆ ಈ ಭೂಕಂಪಗಳನ್ನು ಆಂಗ್ಲ ಭಾಷೆಯಲ್ಲಿ ಅರ್ತ್ ಕ್ವಿಕ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಭೂಮೇಲ್ಮೆಯಲ್ಲಿ ಉಂಟಾಗುವಂಥ ನಡುಗುವಿಕೆ ಮತ್ತು ಕಂಪನಗಳ ಸರಣಿಯನ್ನು ಏನಂತ ಕರಿತಾವಪ್ಪ ಅಂದ್ರೆ ಭೂಕಂಪ ಅಂತ ಕರಿತಾರೆ. ಅಂದ್ರೆ ಭೂಮಿಯ ಮೇಲ್ಮೈಯಲ್ಲಿ ಒಂದು ನಡುಗುವಿಕೆ ಅಥವಾ ಕಂಪನಗಳ ಸರಣಿಯನ್ನು ಭೂಕಂಪ ಅಂತ ನೀಡ್ತಾ ಹೋಗ್ತೀವಿ. ಈ ಭೂಕಂಪ ಎಲ್ಲಿ ನಡೀತೈತಂದ್ರೆ ಆ ಭೂಕವಚದ ಶಿಲೆಗಳ ಏನಾಗ್ತಾವಪ್ಪ ಅಂದ್ರೆ ಚಲನೆಯಿಂದ ನಡ್ತಾ ಹೋಗ್ತೈತೆ. ಜೊತೆಗೆ ಆ ಒಂದು ಭೂಕಂಪಗಳು ಆ ಭೂಕವಚ ಮತ್ತು ಮ್ಯಾಂಟಲ್ ಪದರದೊಳಗೆ ಈ ಒಂದು ಭೂಕಂಪಗಳು ಆಗ್ತಾ ಹೋಗ್ತವೆ. ಜೊತೆಗೆ ಈ ಭೂಕಂಪದ ಆ ಕಂಪನ ತೀವ್ರತೆ ಯಾವ ಮಟ್ಟಿಗೆ ಇರ್ತದಂದ್ರೆ ಆ ಭೂಕಂಪನ ಆ ಹೊರಕೇಂದ್ರದ ಸಮೀಪ ಆ ಗರಿಷ್ಠ ಪ್ರಮಾಣದಲ್ಲಿ ಇರ್ತಾ ಹೋಗ್ತೈತಿ. ಅಂದ್ರೆ ಆ ಸಮೀಪದಲ್ಲಿ ಈ ಒಂದು ಕಂಪನ ತೀವ್ರ ರೀತಿಯಲ್ಲಿರೋದನ್ನು ಕಾಣ್ತಾ ಹೋಗ್ತೈತಿ. ಜೊತೆಗೆ ಈ ಭೂಕಂಪದ ಒಂದು ಹೊರ ಕೇಂದ್ರಕ್ಕೆ ಹೋದಂತೆ ಆ ಭೂಕಂಪದ ಒಂದು ತೀವ್ರತೆ ಕಡಿಮೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಆ ಭೂಕಂಪ ನಾಭಿಯು ಆ ಭೂಮಿ ಮೇಲೆ ಏನಾದ್ರು ಸಮೀಪ ಇತ್ತಪ್ಪ ಅಂದ್ರೆ ಆ ಭೂಕಂಪದ ಅಲೆಗಳು ಪ್ರಬಲವಾಗಿರೋದನ್ನು ಜೊತೆಗೆ ಹೆಚ್ಚು ಪರಿಣಾಮಕಾರಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಭೂಕಂಪ ಯಾವ ರೀತಿ ಆಗ್ತದೆ ನೋಡೋದಾದರೆ ಮೊದಲಿಗೆ ನಾವು ಭೂಕಂಪ ಏನು ನಡೀತೈತೆ ಅಂತ ಹೇಳಿದ್ವಿ. ಅಂದರೆ ಭೂಕವಚ ಮತ್ತು ಮ್ಯಾಂಟಲ್ ಪದರದ ಒಳಗಡೆ ನಡ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ಭೂಕಂಪ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯ ಪರಿಣಾಮ ಆಗ್ತೈತಪ್ಪ ಅಂದ್ರೆ ಈ ಒಂದು ಭೂಕುಸಿತವನ್ನು ಕಾಣ್ತಾ ಹೋಗ್ತೀವಿ, ಆ ಕಟ್ಟಡಗಳ ಕುಸಿತವನ್ನು ಕಾಣ್ತಾ ಹೋಗ್ತೀವಿ ಮತ್ತು ಸುನಾಮಿಗಳನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ಒತ್ತಡಗಳ ಸಂಗ್ರಹವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಶಕ್ತಿ ಒಮ್ಮೆದೊಮ್ಮೆಗೆ ಬಿಡುಗಡೆ ಮಾಡ್ತಾ ಹೋಗ್ತೈತಿ. ಮತ್ತು ಈ ಭೂಕಂಪದ ಅಲೆಗಳು ಹರಡ್ತಾ ಹೋಗ್ತವೆ. ಅಂದ್ರೆ ವೇವ್ಸ್ ಅಂದರೆ ಪ್ರೈಮರಿ ಮತ್ತು ಸೆಕೆಂಡರಿ ವೇವ್ಸ್ ಅಂತ ಹೇಳ್ತವೆ. ಪ್ರಾಥಮಿಕ ಅಲೆಗಳು ಮತ್ತು ದ್ವಿತೀಯ ಅಲೆಗಳು, ಮೇಲ್ಮೈ ಅಲೆಗಳ ಮೂಲಕ ಈ ಒಂದು ಭೂಕಂಪದ ಅಲೆಗಳು ಹರಡ್ತಾ ಹೋಗ್ತವೆ. ಜೊತೆಗೆ ಈ ಒಂದು ಭೂಕಂಪ ಆದಂಥ ಸಂದರ್ಭದಲ್ಲಿ ಅನೇಕ ಕಟ್ಟಡಗಳಿಗೆ ಹಾನಿ ಆಗೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಸುನಾಮಿ ಉಂಟಾಗೋದನ್ನು ನೋಡ್ತಾ ಹೋಗ್ತೀವಿ. ತದನಂತರದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈ ಭೂಮಿ ಅಂತರದಲ್ಲಿ ಉಂಟಾಗುವಂಥ ಭೂಕಂಪದ ಉಗಮ ಸ್ಥಾನವನ್ನು ಭೂಕಂಪ ನಾಭಿ ಕೇಂದ್ರ. ಅಂದರೆ ಈ ಭೂಕಂಪ ನಾಭಿ ಕೇಂದ್ರವನ್ನು ಭೂಮಿಯ ಅಂತರಾಳದಲ್ಲಿ ಉಂಟಾಗುವ ಭೂಕಂಪದ ಒಂದು ಉಗಮ ಸ್ಥಾನವನ್ನು ಎಲ್ಲಿ ಭೂಕಂಪ ಆಗ್ತದಲ್ಲ ಆ ಒಂದು ಸ್ಥಳವನ್ನು ಭೂಕಂಪ ನಾಭಿ ಕೇಂದ್ರ ಅಥವಾ ಭೂಕಂಪ ಒಳ ಕೇಂದ್ರ ಅಂತ ಕರಿತಾ ಹೋಗ್ತಾರೆ. ಅಂದರೆ ಈ ಭೂಕಂಪ ನಾಭಿಯಿಂದ ಲಂಬಕೋನದಲ್ಲಿರುವಂಥ ಭೂ ಮೇಲ್ಮೈನ ಸ್ಥಳವನ್ನು ಭೂಕಂಪ ಹೊರ ಕೇಂದ್ರ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನೋಡ್ತಾ ಹೋಗ್ರಿ, ಎಲ್ಲಿ ಭೂಕಂಪ ಆಗ್ತದಲ್ಲ ಈ ಒಂದು ಭೂಕಂಪ ಒಳ ಕೇಂದ್ರ ಅಥವಾ ಭೂಕಂಪ ನಾಭಿ ಕೇಂದ್ರ ಅಂತ ಹೇಳ್ತೀವಿ. ಈ ಭೂಕಂಪದ ಒಂದು ಕೇಂದ್ರವನ್ನು ಏನಂತ ಕರಿತಪ್ಪ ಅಂದ್ರೆ ಭೂಕಂಪನ ಹೊರ ಕೇಂದ್ರ ಅಂತಂದು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಭೂಕಂಪದ ವೈಜ್ಞಾನಿಕ ಅಧ್ಯಯನವನ್ನು ಏನಂತ ಕರೀತಾರಪ್ಪ ಅಂದ್ರೆ ಭೂಕಂಪ ಶಾಸ್ತ್ರ, ಸಿಸ್ಮೋಲಜಿ ಅಂತ ಕರೀತಾರೆ. ಅಂದರೆ ಭೂಕಂಪದ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರನ ಏನಂತ ಕರೀತಾರೆ ಅಂದ್ರೆ ಭೂಕಂಪ ಶಾಸ್ತ್ರ ಅಂತ ಕರಿತೀವಿ. ಈ ಭೂಕಂಪದ ವೈಜ್ಞಾನಿಕ ಅಧ್ಯಯನವನ್ನು ಏನಂತ ಕರಿತಪ್ಪ ಅಂದ್ರೆ ಭೂಕಂಪ ಶಾಸ್ತ್ರ ಅಥವಾ ಸಿಸ್ಮೋಲಜಿ ಅಂತ ಕರಿತಾ ಹೋಗ್ತದೆ. ಆದರೆ ಆ ಭೂಕಂಪ ಅಲೆಗಳ ಆರಂಭ ಸ್ಥಳ, ವೇಳೆ, ವೇಗ ಹಾಗೂ ದಿಕ್ಕನ್ನು ದಾಖಲಿಸುವಂಥ ಉಪಕರಣವನ್ನು ಏನಂತ ಕರಿತೀವಿ ಅಂದ್ರೆ ಭೂಕಂಪ ಮಾಪಕ ಅಂತ ಕರಿತೀವಿ. ಅಂದ್ರೆ ಈ ಭೂಕಂಪದ ವೈಜ್ಞಾನಿಕ ಅಧ್ಯಯನವನ್ನು ಭೂಕಂಪ ಶಾಸ್ತ್ರ ಅಂತ ಕರೆದಪ್ಪ ಅಂದ್ರೆ ಆ ಭೂಕಂಪ ಅಲೆಗಳ ಆರಂಭ ಸ್ಥಳ, ವೇಳೆ, ವೇಗ ಹಾಗೂ ದಿಕ್ಕನ್ನು ದಾಖಲಿಸುವಂಥ ಉಪಕರಣವನ್ನು ಭೂಕಂಪ ಮಾಪಕ ಅಂತ ಕರೀತಾರೆ. ಸಿಸ್ಮೋಗ್ರಾಫಿ ಅಂತ ಕರೀತಾರೆ. ಸಿಸ್ಮೋಲಜಿ ಅಧ್ಯಯನ ಮಾಡೋದಕ್ಕಾಗಿ ಸಿಸ್ಮೋಗ್ರಾಫ್ ಅಂದರೆ ಉಪಕರಣ ಅಂತ ಅರ್ಥ ಮಾಡ್ಕೊಳ್ಳಿ. ನಂತರದಲ್ಲಿ ನೋಡ್ತಾ ಭೂಕಂಪನಗಳು ಉಂಟಾಗಲು ಕಾರಣಗಳು ಏನಿರಬಹುದು. ಅಂದರೆ ಭೂಕಂಪ ಆಗಲಿಕ್ಕೆ ಯಾವೆಲ್ಲ ಕಾರಣಗಳು ಇರೋದನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾದ್ರೆ ಭೂಕಂಪ ಆಗಬೇಕಾದ್ರೆ ಏನೆಲ್ಲ ಕಾರಣಗಳು ಇರೋದನ್ನು ನೋಡೋದಾದ್ರೆ ಒಂದೇದು ಭೂರಚನಾ ಕಾರಣಗಳು. ಅಂದರೆ ಭೂರಚನಾ ಕಾರಣಗಳು ಯಾವ ರೀತಿಯಪ್ಪ ಅಂದ್ರೆ ಆ ಭೂಕವಚವು ಹಲವಾರು ದೊಡ್ಡ ಮತ್ತು ಸಣ್ಣ ಶಿಲಾಫಲಕಗಳಿಂದ ಕೂಡಿರ್ತೈತೆ. ಅಂದರೆ ಮೊದಲಿಗೆ ಹಿಂದೆ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಅಂದರೆ ಭೂಕವಚದಲ್ಲಿ ಆ ಖನಿಜ ಸಂಪನ್ಮೂಲವನ್ನು ನೋಡ್ತಾ ಹೋಗ್ತೀವಿ, ಶಿಲಾಗುಳವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಅಲ್ಲಿ ದೊಡ್ಡ ಮತ್ತು ಸಣ್ಣ ಶಿಲಾಫಲಕಗಳಿಂದ ಕೂಡಿರ್ತಾ ಹೋಗ್ತೈತಿ. ಈ ಒಂದು ಫಲಕಗಳ ಅಂಚುಗಳು ಚಲಿಸುವಂಥ ಸ್ಥಳಗಳಾಗಿರ್ತವೆ. ಅಂದರೆ ಈ ಒಂದು ಫಲಕಗಳ ಅಂಚುಗಳು ಯಾವ ರೀತಿ ಇರ್ತಪ್ಪ ಅಂತ ಚಲಿಸುವಂಥ ಸ್ಥಳಗಳಾಗಿರ್ತವೆ. ಇವು ಭೂಕಂಪಗಳುಂಟಾಗುವ
ಮೂಲ ಸ್ಥಳವಾಗಿದೆ. ಅಂದರೆ ಈ ಒಂದು ಚಲಿಸುವಂಥ ಅಂಚುಗಳಾಗಿತ್ತಪ್ಪ ಅಂದ್ರೆ ಆ ಚಲಿಸುವಂಥ ಸ್ಥಳವಿತ್ತ ಈ ಒಂದು ಭೂಕಂಪಗಳಾಗುವಂಥ ಮೂಲ ಸ್ಥಳಗಳು ಆಗಿರೋದನ್ನು ಗಮನಿಸ್ತಾ ಹೋಗ್ತೀವಿ. ಎಲ್ಲಿಯಪ್ಪ ಅಂದ್ರೆ ಆ ಪೆಸಿಫಿಕ್ ಸಾಗರದ ಸುತ್ತಮುತ್ತಲಿನ ವಲಯವನ್ನು ಭೂಕಂಪಗಳಾಗುವ ಮೂಲ ಸ್ಥಳಗಳು ಅಂತ ಹೇಳ್ತಾ ಹೋಗ್ತಾರೆ. ತದನಂತರದಲ್ಲಿ ಎರಡನೇ ಒಂದು ಕಾರಣ ನೋಡೋದಾದ್ರೆ ಜ್ವಾಲಾಮುಖಿ ಕಾರ್ಯಾಚರಣೆಗಳು. ಅಂದ್ರೆ ಈ ಒಂದು ಜ್ವಾಲಾಮುಖಿ ಕಾರ್ಯಾಚರಣೆಗಳು ಅಂದರೆ ಆ ಜ್ವಾಲಾಮುಖಿಗಳಲ್ಲಿ ಅನಿಲಗಳ ಸ್ಫೋಟನೆಯಿಂದ ಭೂಕಂಪಗಳಾಗುತ್ತವೆ. ಅಂದ್ರೆ ಈ ಜ್ವಾಲಾಮುಖಿಗಳಲ್ಲಿ ಅನಿಲಗಳಂತೂ ಬರ್ತಾ ಹೋಗ್ತವೆ. ಅಂದರೆ ಆ ಜ್ವಾಲಾಮುಖಿಗಳ ವಸ್ತುಗಳ ಒಂದು ಅಧ್ಯಯನ ಮಾಡುವಂಥ ಆ ಧೂಳುಗಳನ್ನು ನೋಡ್ತಾ ಹೋಗ್ತೀವಿ, ಲಾವಾರಸವನ್ನು ನೋಡ್ತಾ ಹೋಗ್ತೀವಿ, ನೀರಾವಿ ಬರ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಆ ಅನಿಲಗಳು ಬರ್ತಾ ಹೋಗ್ತವೆ ಹೊರಗಡೆ. ಆ ಅನಿಲಗಳ ಒಂದು ಸ್ಫೋಟನೆಯಿಂದ ಈ ಒಂದು ಭೂಕಂಪಗಳು ಆಗೋದನ್ನು ಕಂಡು ಬರ್ತಾ ಹೋಗ್ತವೆ. ಈ ಹಿಂದೆ ಎಲ್ಲಿ ನಡೀತೈತಪ್ಪ ಇಂಡೋನೇಷ್ಯಾದ ಕ್ರೊಕಾಟೋವಾ ಜ್ವಾಲಾಮುಖಿಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ ಹೋಗೋದು. ಮತ್ತು ನೋಡೋದಾದರೆ ಸ್ತರಭಂಗ. ಈ ಭೂಮಿಯ ಒಂದು ಶಿಲಾಸ್ತರಗಳು ಮರುಹೊಂದಾಣಿಕೆ ಹಲವು ವಿಧಗಳಲ್ಲಿ ಕಂಡುಬರ್ತವೆ. ಅಂದರೆ ಈ ಭೂಮಿಯ ಒಂದು ಶಿಲಾ ರಚನೆ ಅಥವಾ ಶಿಲಾಸ್ತರಗಳ ಮರುಹೊಂದಾಣಿಕೆ ವಿವಿಧ ರೀತಿಯಲ್ಲಿ ಕಂಡುಬರ್ತಾ ಹೋಗ್ತವೆ. ಜೊತೆಗೆ ಅವುಗಳ ಸ್ಥಾನ ಪಲ್ಲಾಟ, ಜೊತೆಗೆ ಭೂಕುಸಿತ, ಇವುಗಳಿಂದ ಭೂಸ್ತರಗಳು ಮೇಲಕ್ಕೆ ಅಥವಾ ಕೆಳಮುಖವಾಗಿ ಜರುಗುವುದರಿಂದ ಉದ್ದವಾದಂಥ ಬಿರುಕುಗಳಾಗ್ತವೆ. ಅಂದರೆ ಆ ಒಂದು ಭೂಮಿಯ ಶಿಲಾಸ್ತರಗಳ ವಿವಿಧ ರೀತಿಯ ಹೊಂದಾಣಿಕೆ ಆಗಿರ್ಬೋದು ಮತ್ತು ಸ್ಥಾನ ಪಲ್ಲಾಟ ಆಗಿರ್ಬೋದು, ಭೂಕುಸಿತ, ಇವು ಏನು ಮಾಡ್ತಾವಪ್ಪ ಅಂದ್ರೆ ಆ ಒಂದು ಉದ್ದವಾದಂಥ ಬಿರುಕುಗಳು ಉಂಟಾಗಕ್ಕೆ ಕಾರಣ ಆಗ್ತವೆ. ಈ ರೀತಿಯ ಒಂದು ಭೂಫಲಕಗಳು ಚಲಿಸೋದ್ರಿಂದ ನೇರವಾಗಿ ಭೂಕಂಪಕ್ಕೆ ಆಹ್ವಾನ ಮಾಡ್ದಂಗೆ ಆಕೈತಿ. ಜೊತೆಗೆ ಈ ಒಂದು ಸ್ತರಭಂಗಕ್ಕೆ ಉದಾಹರಣೆ ನೋಡೋದಾದ ಅಮೇರಿಕಾದ ಒಂದು ಕ್ಯಾಲಿಫೋರ್ನಿಯಾದಲ್ಲಿರುವಂಥ ಸ್ಯಾನ್ ಆಂಡ್ರಿಯಾಸ್ ಸ್ತರಭಂಗ ಪ್ರದೇಶವನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಆಳವಾದಂಥ ಬಿರುಕುಗಳನ್ನು ಮತ್ತು ಭೂಕುಸಿತಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ತದನಂತರದಲ್ಲಿ ನೋಡ್ತಾ ಹೋಗೋಣ ಮಾನವ ನಿರ್ಮಿತ ಅಂಶಗಳು. ಅಂದರೆ ಮಾನವನು ಕೈಗೊಂಡಂಥ ಅನೇಕ ಒಂದು ಅಂಶಗಳು ಈ ಒಂದು ಭೂಕಂಪಕ್ಕೆ ಆಗೋದಕ್ಕೆ ಮುಖ್ಯವಾಗಿ ಕಾರಣ ಆಗ್ತವೆ. ಯಾವ ರೀತಿಯಪ್ಪ ಅಂದ್ರೆ ಆ ಪ್ರಕೃತಿಯೊಡನೆ ಆ ಮಾನವನು ನಡೆಸುವಂಥ ಅತಿಯಾದ ಚಟುವಟಿಕೆಗಳು ಭೂಕಂಪ ಉಂಟಾಗಲು ಪ್ರಮುಖ ಕಾರಣ ಆಗ್ತೈತೆ. ಅಂದರೆ ನೇರ ಇಷ್ಟೆಲ್ಲ ನೈಸರ್ಗಿಕ ಕಾರಣಗಳು ಆದರೂ ಕೂಡ ಆ ಮಾನವ ನಿರ್ಮಿತ ಅಂಶಗಳನ್ನು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದರೆ ಆ ಪ್ರಕೃತಿಯೊಡನೆ ಆ ಮಾನವ ಏನು ಮಾಡ್ತಾ ಹೋಗ್ತಾನೆ, ಅತಿಯಾದ ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ತಾನೆ. ಅಂದರೆ ಆ ಪ್ರಕೃತಿಯ ಜೊತೆಗೆ ಮಾನವ ವಿಭಿನ್ನ ರೀತಿಯೊಳಗೆ ಅತಿಯಾದ ಗತಿಗೆಡಂಬಂತೆ ಅತಿಯಾದ ಚಟುವಟಿಕೆಗಳು ಮಾಡುವುದರ ಮೂಲಕ ಈ ಭೂಕಂಪ ಆಗಲು ಯಾವ ರೀತಿಯ ಮಾನವ ನಿರ್ಮಿತ ಅಂಶಗಳು ಪ್ರಮುಖವಾಗಿ ಕಾಣ್ತಾ ಹೋಗ್ತವೆ. ಅವು ಯಾವ್ಯಾವಪ್ಪ ಅಂತ ನೋಡೋದಾದರೆ ಒಂದೇದು ಗಣಿಗಾರಿಕೆಯನ್ನು ನೋಡ್ತಾ ಹೋಗ್ತೀವಿ, ಬೃಹತ್ ಅಣೆಕಟ್ಟುಗಳನ್ನು ನೋಡ್ತಾ ಹೋಗ್ತೀವಿ, ಜಲಾಶಯಗಳ ನಿರ್ಮಾಣ ನೋಡ್ತಾ ಹೋಗ್ತೀವಿ, ಜೊತೆಗೆ ಅಣ್ವಸ್ತ್ರ ಪರೀಕ್ಷೆಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಈ ಒಂದು ಮಾನವ ನಿರ್ಮಿತ ಪ್ರಮುಖ ಅಂಶಗಳು ಯಾವಪ್ಪ ಅಂದರೆ ಆಳವಾದಂಥ ಗಣಿಗಾರಿಕೆ ನೋಡ್ತಾ ಹೋಗ್ತೀವಿ, ದೊಡ್ಡವಾದಂಥ ಡ್ಯಾಮ್ಗಳನ್ನು ಕಟ್ತಾ ಹೋಗ್ತೀವಿ, ಜಲಾಶಯಗಳು ನಿರ್ಮಾಣ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರ ಕೊಯ್ನಾ ಅಣೆಕಟ್ಟು ಮತ್ತು ಯು ಎಸ್ ಎಯ ಓವರ್ ಡ್ಯಾಮ್ ಇವತ್ತು ಜೊತೆ ಅಣ್ವಸ್ತ್ರ ಪರೀಕ್ಷೆಗಳನ್ನು ಮಾಡ್ತಾ ಹೋಗ್ತಾರೆ. ಈ ರೀತಿಯ ಒಂದು ಚಟುವಟಿಕೆ ಮಾಡೋದ್ರಿಂದ ಇವು ಭೂಕಂಪಗಳು ಆಗ್ತಾ ಹೋಗೋದನ್ನು ಇಲ್ಲಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಇದಿಷ್ಟೇನಪ್ಪ ಅಂದ್ರೆ ಭೂಕಂಪ ಉಂಟಾಗಲು ಮುಖ್ಯವಾದ ಕಾರಣಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಮುಖ್ಯವಾಗಿ ಏನಪ್ಪ ಅಂದರೆ ಜೊತೆಗೆ ಈ ಕೃತಕ ಚಟುವಟಿಕೆಗಳನ್ನು ಮಾಡ್ತಾವೆ. ಅಂದರೆ ಅಣೆಕಟ್ಟುಗಳನ್ನು ಕಟ್ಟುತ್ತಾ ಹೋಗೋದು ಮತ್ತು ಏನದು ಅಣ್ವಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಹೋಗೋದು, ಜೊತೆಗೆ ಭೂಕುಸಿತಗಳಾಗ್ತಾ ಹೋಗ್ತವೆ, ಜೊತೆಗೆ ಜ್ವಾಲಾಮುಖಿಗಳ ಸ್ಫೋಟನೆಯಿಂದ ಆಗ್ತಾ ಹೋಗ್ತೈತಿ, ಮತ್ತು ಶಿಲಾಫಲಕಗಳ ವಿಭಜನೆ ಆಗೋದರಿಂದ ಮತ್ತು ಶಿಲಾಫಲಕಗಳ ಪರಸ್ಪರ ಸಂಘರ್ಷ ಆಗೋದ್ರಿಂದ ಮತ್ತು ಶಿಲಾಫಲಕ ವಿರೋಧಿ ಅಂದರೆ ಒಂದಕ್ಕೊಂದು ವಿರೋಧಿಗಳ ಚಲನೆಯಿಂದ ಈ ಒಂದು ಅಂಶಗಳಿಂದ ಭೂಕಂಪ ಆಗ್ತಾ ಹೋಗ್ತೈತಿ. ಅಂದರೆ ಈ ಒಂದು ಕಾರಣಗಳನ್ನ ಭೂಕಂಪ ಉಂಟಾಗ್ತಾ ಹೋಗ್ತೈತಿ. ಜೊತೆಗೆ ಈ ನಂತರದಲ್ಲಿ ನೋಡ್ತಾ ಹೋಗ್ತೀವಿ ಭೂಕಂಪನ ಅಲೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿವರೆಗೆ ಭೂಕಂಪ ಅಂದ್ರೇನು, ಆ ಭೂಕಂಪಕ್ಕೆ ಕಾರಣಗಳಂತ ತಿಳ್ಕೊಂಡು ಆ ಭೂಕಂಪ ಯಾವ ರೀತಿ ತನ್ನ ಚಟುವಟಿಕೆಯನ್ನು ಮಾಡ್ತಾ ಹೋಗ್ತೈತೆ ಅನ್ನೋದನ್ನು ಈ ಭೂಕಂಪನ ಅಲೆಗಳ ಮೂಲಕ ನೋಡ್ತಾ ಹೋಗೋಣ. ಈ ಭೂಕಂಪನ ಒಳಕೇಂದ್ರದಿಂದ ಕಂಪನಗಳು ನಿರ್ಮಿತಗೊಂಡು ಅಲ್ಲಿಂದ ವೃತ್ತಾಕಾರದಲ್ಲಿ ಅಲೆಗಳ ರೀತಿ ಭೂ ಹೊರಕೇಂದ್ರದ ಕಡೆ ಆಡ್ತಾ ಹೋಗ್ತೈತಿ. ಅಂದರೆ ಆ ಭೂಕಂಪ ಒಳಕೇಂದ್ರ ಎಲ್ಲಿ ಒಂದು ಭೂಕಂಪ ನಡೆಯುವಂಥ ಸ್ಥಳವನ್ನು ಒಳಕೇಂದ್ರ ಅಂತ ಕರಿತೀವಲ್ಲ, ಆ ಒಳಕೇಂದ್ರದ ಒಂದು ಕಂಪನ ಅದು ನಿರ್ಮಾಣ ಆಗಿ ಅಲ್ಲಿಂದ ಏನಾಗ್ತೈತಪ್ಪ ಅಂದ್ರೆ ವೃತ್ತಾಕಾರದಲ್ಲಿ ಅಲೆಗಳ ರೀತಿ ಭೂಮಿಯ ಒಂದು ಹೊರಕೇಂದ್ರದ ಕಡೆಗೆ ಆಡ್ತಾ ಹೋಗ್ತೈತಿ. ಈ ರೀತಿಯ ಒಂದು ಅಲೆಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ 3 ರೀತಿಯಾಗಿ ವರ್ಗೀಕರಣ ಮಾಡೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ 3 ರೀತಿಯ ವರ್ಗೀಕರಣ
ಮಾಡಿದ್ರಿಂದ ಯಾವ್ಯಾವ ಅಂತ ನೋಡೋದಾದ್ರೆ ಒಂದೇದು ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು, ಮೇಲ್ಮೈ ಅಲೆಗಳಂತ ನೋಡ್ತಾ ಹೋಗ್ತೀವಿ. ಇವುಗಳ ಬಗ್ಗೆ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂದ್ರೆ ಈ ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳಂದ್ರೆ ಏನಪ್ಪ ಅಂದರೆ ಇವುಗಳು ಭೂಕಂಪನದ ಒಳಕೇಂದ್ರದಿಂದ ಮೊದಲು ಹೊರ ಕೇಂದ್ರವನ್ನು ತಲುಪುತ್ತವೆ. ಅಂದರೆ ಎಲ್ಲಿ ಭೂಕಂಪ ಆಗುವಂಥ ಉಗಮ ಸ್ಥಾನ ಇರ್ತೈತಲ್ಲ ಆ ಸ್ಥಳದಿಂದ ಹೊರ ಕೇಂದ್ರಕ್ಕೆ ತಲುಪುತ್ತವೆ. ಅಂದರೆ ಉಗಮವಾದಂಥ ಸ್ಥಳದಿಂದ ಹೊರ ಕೇಂದ್ರಕ್ಕೆ ತಲುಪುವಂಥ ಅಲೆಗಳನ್ನು ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳಂತ ಹೇಳ್ತವೆ. ಈ ಒಂದು ಅಲೆಗಳು ಯಾವ ರೀತಿ ಇರ್ತಾವಪ್ಪ ಅಂದರೆ ನೇಳ ಅಲೆಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿ ನೇಳ ಅಲೆಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಅಲೆಗಳು ಅತ್ಯಂತ ವೇಗವಾಗಿ ಇರ್ತಾ ಹೋಗ್ತಾವೆ. ಅಂದರೆ ಇವುಗಳ ಜೊತೆಗೆ ಕಣ, ದ್ರವ, ಅನಿಲಗಳ ಮೂಲಕ ಚಲನೆ ಆಗ್ತಾ ಹೋಗ್ತೈತಿ. ಇದು ಪ್ರಾಥಮಿಕ ಅಲೆಗಳ ಮಾಹಿತಿ. ಎರಡನೇದು ನೋಡೋಣ ದ್ವಿತೀಯ ಅಲೆಗಳ ಬಗ್ಗೆ ನೋಡೋಣ. ಇವುಗಳನ್ನು ಅಡ್ಡ ಅಲೆಗಳು ಅಥವಾ ಟ್ರಾನ್ಸ್ವರ್ಸ್ ಅಲೆಗಳಂತಂದು ಕರಿತಾ ಹೋಗ್ತವೆ. ಅಂದರೆ ಇವು ನೇರವಾಗಿ ದ್ರವ ವಸ್ತುಗಳ ಮೂಲಕ ಚಲಿಸ್ತಾ ಹೋಗ್ತವೆ. ಅಂದರೆ ಈ ದ್ರವ ವಸ್ತುಗಳ ಮೂಲಕನೇ ಮತ್ತು ಬೇರೆ ರೀತಿಯ ಯಾವುದೇ ರೀತಿಯ ಮೂಲಕ ಚಲಿಸಂಗಿಲ್ಲ. ನೇರವಾಗಿ ದ್ರವ ವಸ್ತುಗಳ ಮೂಲಕ ಚಲಿಸ್ತಾ ಹೋಗ್ತವೆ. ಜೊತೆಗೆ ಆ ಪ್ರಾಥಮಿಕ ಅಲೆಗಳ ನಂತರ ಇವು ಹೊರ ಕೇಂದ್ರವನ್ನು ತಲುಪ್ತವೆ. ಅಂದರೆ ಮೊದಲಿಗೆ ಪ್ರಾಥಮಿಕ ಅಲೆಗಳು ಒಳಕೇಂದ್ರದಿಂದ ಹೊರ ಕೇಂದ್ರಕ್ಕೆ ತಲುಪಿದಪ್ಪ ಅಂದ್ರೆ ನಂತರದ ಅಲೆಗಳು ಯಾವಪ್ಪ ಅಂದ್ರೆ ದ್ವಿತೀಯ ಅಲೆಗಳು ಹೊರ ಕೇಂದ್ರವನ್ನು ತಲುಪ್ತಾ ಹೋಗ್ತವೆ. ಮೂರನೇದು ನೋಡ್ತಾ ಹೋಗೋಣ ಮೇಲ್ಮೈ ಅಲೆಗಳು. ಅಂದರೆ ಮೇಲ್ಮೈ ಅಲೆಗಳಂದ್ರೆ ಏನಪ್ಪ ಅಂದ್ರೆ ಇವುಗಳನ್ನು ಉದ್ದ ಅಲೆಗಳು ಅಂತ ಕರಿತೇವೆ. ಪ್ರಾಥಮಿಕ ಅಲೆಗಳನ್ನು ನೇಳ ಅಲೆ, ದ್ವಿತೀಯ ಅಲೆಗಳನ್ನು ಅಡ್ಡ ಅಲೆ, ಮೇಲ್ಮೈ ಅಲೆಗಳನ್ನು ಉದ್ದ ಅಲೆಗಳು ಅಂತಂದು ಕರಿತೀವಿ. ಇವು ಅತ್ಯಂತ ನಿಧಾನಗತಿಯ ಭೂಕಂಪನದ ಅಲೆಗಳಾಗಿರೋದು ಕಂಡು ಬರ್ತವೆ. ಅಂದರೆ ಅವು ಎಷ್ಟು ಅತ್ಯಂತ ನಿಧಾನಗತಿ ಅಂದ್ರೆ ನಿಧಾನಗತಿಯಾಗಿರುವಂಥ ಭೂಕಂಪನದ ಅಲೆಗಳು ಯಾವಪ್ಪ ಅಂದ್ರೆ ಮೇಲ್ಮೈ ಅಲೆಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಮೇಲ್ಮೈ ಅಲೆಗಳು ಅತ್ಯಂತ ಹಾನಿಕಾರಕ ಅಲೆಗಳು ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಒಂದು ಭೂಮಿಯ ಮೇಲಿನ ಹೆಚ್ಚು ಪರಿಣಾಮಕಾರಿ ಬೀಳುವಂಥ ಅಲೆಗಳಂದರೆ ಯಾವಪ್ಪ ಅಂದರೆ ಮೇಲ್ಮೈ ಅಲೆಗಳಂತ ನೋಡ್ತೇವೆ. ಈ ಮೂರು ಅಲೆಗಳು ಭೂಕಂಪದ ಒಂದು ಅಲೆಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣವನ್ನು ಈ ರಿಕ್ಟರ್ ಮಾಪನದಿಂದ ಅಳತೆ ಮಾಡ್ತಾರೆ. ಅಂದರೆ ಆ ಭೂಕಂಪನ ತೀವ್ರತೆ ಎಷ್ಟರ ಮಟ್ಟಿಗೆ ತೀವ್ರತೆ ಇರೋದೆ ಮತ್ತು ಪ್ರಮಾಣ ಯಾವ ರೀತಿ ಐತೆ ಅನ್ನೋದನ್ನು ಆ ರಿಕ್ಟರ್ ಮಾಪನದಿಂದ ಅಳತೆ ಮಾಡ್ತಾ ಹೋಗ್ತಾರೆ. ಇದು ಭೂಕಂಪನದ ಅಲೆಗಳ ಬಗ್ಗೆ ಮಾಹಿತಿ ಆಗ್ತದೆ. ಮುಂದುವರೆದು ಆ ಭೂಕಂಪಗಳು ಅತ್ಯಂತ ಅಪಾಯಕಾರಿ ಮತ್ತು ವಿನಾಶಕಾರಿ ಎಂಬುದನ್ನು ಗೊತ್ತಾಗ್ತೈತಿ. ಅಂದರೆ ಆ ಭೂಕಂಪಗಳು ನಡೆದಂಥ ಸಂದರ್ಭದಲ್ಲಿ ಅಪಾಯಕಾರಿ ಅಂತ ಗೊತ್ತಾಗ್ತೈತಿ, ವಿನಾಶಕಾರಿ ಎಂಬುದು ಗೊತ್ತಾಗ್ತೈತಿ. ಅವುಗಳಿಂದ ಅಪಾರ ಜೀವಹಾನಿ ಆಗ್ತದೆ, ಆಸ್ತಿ ಪಾಸ್ತಿ ನಷ್ಟ ಉಂಟಾಗ್ತವೆ. ಇವುಗಳಿಂದ ಉಂಟಾಗುವಂಥ ಭೂಕುಸಿತ, ಒಮ್ಮೆದೊಮ್ಮೆಗೆ ಉಂಟಾಗುವಂಥ ಪ್ರವಾಹಗಳು, ಇವುಗಳಿಂದ ಏನಾಗ್ತದಪ್ಪ ಅಂದ್ರೆ ಕಟ್ಟಡ, ಸೇತುವೆ, ರಸ್ತೆ, ರೈಲು ಮಾರ್ಗಗಳು ಹಾಳಾಗೋದನ್ನು ಈ ಒಂದು ಭೂಕಂಪಗಳಿಂದ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಈಗ ಮುಂಚೆ ಒಂದು ಚರ್ಚೆ ಮಾಡಿ ಭೂಕಂಪದ ಅಲೆಗಳ ಪೈಕಿ ಈ ಭೂಕಂಪದ ಅಲೆಗಳಿಂದ ಪ್ರಾಥಮಿಕ ಅಲೆಗಳು ನೋಡ್ತಾ ಹೋಗ್ತೀವಿ. ಈ ಒಂದು ಅಲೆಗಳು ಯಾವ ರೀತಿ ಚಲನೆ ಇರ್ತಾವಪ್ಪ ಅಂದ್ರೆ ನೇಳ ಅಲೆಗಳಾಗಿರ್ತಾವ ಅಂತ ಹೇಳಿದ್ವಿ. ಈ ಒಂದು ಅಲೆಗಳು ಭೂಕಂಪ ಉಗಮದ ಸ್ಥಳದಿಂದ ಹೊರಕೇಂದ್ರಕ್ಕೆ ಹೋಗುವಂಥ ಅಲೆಗಳು. ಇವು ವೇಗವಾದಂಥ ಅಲೆಗಳನ್ನು ನಾವು ನೋಡ್ತಾ ಹೋಗ್ತೇವೆ. ದ್ವಿತೀಯ ಅಲೆಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಅಡ್ಡ ಅಲೆಗಳು ಅಂತ ಕರಿತೇವೆ. ಅಂದರೆ ಇವು ಘನ, ದ್ರವ, ಅನಿಲ ರೂಪದಲ್ಲಿ ಹೋದಪ್ಪ ಅಂದರೆ ಅದು ನೇರವಾಗಿ ದ್ರವ ರೂಪದಲ್ಲಿ ಹೋಗುವಂಥ ಅಲೆಗಳು. ಜೊತೆಗೆ ಮುಂದೇದು ಮೇಲ್ಮೈ ಅಲೆಗಳಂತ ಕರಿತಾ ಹೋಗ್ತೀವಿ. ಅಂದರೆ ಈ ಒಂದು ಅಲೆಗಳು ಅತ್ಯಂತ ವಿನಾಶಕಾರಿ ಎಂಬುದನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಯಾವ ರೀತಿಯಪ್ಪ ಅಂದ್ರೆ ಈ ಒಂದು ಅಲೆಗಳು ಉದ್ದವಾಗಿರುವಂಥ ನೋಡ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದರೆ ಈ ರೀತಿಯಾಗಿರೋದನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಇವು ನೀಳ ಅಲೆ, ಅಡ್ಡ ಅಲೆ, ಇದು ಉದ್ದವಾದಂಥ ಅಲೆಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಇದು ಹೆಚ್ಚು ಹಾನಿಕಾರಕವಾಗಿರೋದನ್ನು ನೋಡ್ತಾ ಹೋಗ್ತೀವಿ. ಅತ್ಯಂತ ನಿಧಾನಗತಿಯಲ್ಲಿ ಹೋಗುವಂಥ ಅಲೆಗಳಂತ ಯಾವುದಪ್ಪ ಅಂದ್ರೆ ಮೇಲ್ಮೈ ಅಲೆಗಳು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಮುಂದುವರೆದು ಆ ಭೂಕಂಪನ ಅಲೆಗಳ ಪ್ರಕಾರಗಳು ಅಂದರೆ ಇದೇ ಮತ್ತೆ ಮಾಹಿತಿ. ಪ್ರಾಥಮಿಕ ಅಲೆಗಳಂದರೆ ವೇಗವಾದ ಅಲೆಗಳು ಮತ್ತು ನೇರವಾದ ಅಲೆಗಳು. ದ್ವಿತೀಯ ಅಲೆಗಳಂದ್ರೇನು ಅಡ್ಡ ಅಲೆಗಳು, ದ್ರವ ರೂಪದಲ್ಲಿ ಚಲಿಸುವುದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಮತ್ತು ಮೇಲ್ಮೈ ಅಲೆಗಳಂದ್ರಪ್ಪ ಅತ್ಯಂತ ನಿಧಾನಗತಿ ಅಲೆಗಳಂತಂದು ನೋಡ್ತಾ ಹೋಗ್ತೀವಿ.
ನಂತರದಲ್ಲಿ ಸುನಾಮಿ ಬಗ್ಗೆ ನೋಡ್ತಾ ಹೋಗೋಣ. ಈ ಸುನಾಮಿ ಯಾವಾಗ ಉಂಟಾಗ್ತದಪ್ಪ ಅಂದ್ರೆ ಆ ಸಮುದ್ರ ಮತ್ತು ಸಾಗರ ತಳದಲ್ಲಿ ಉಂಟಾಗುವ ಭೂಕಂಪಗಳಿಂದ ಸೃಷ್ಟಿಯಾಗುವ ದೈತ್ಯಾಕಾರದ ಎತ್ತರವಾದ ಭೀಕರ ಅಲೆಗಳು ತೀರಕ್ಕೆ ಅಪ್ಪಳಿಸುತ್ತವೆ. ಅಂದ್ರೆ ಈ ಸುನಾಮಿ ಅಂದರೆ ಏನಪ್ಪ ಅಂದ್ರೆ ಸಮುದ್ರ ಮತ್ತು ಸಾಗರ ಒಂದು ತಳದಲ್ಲಿ ಬುಡದಲ್ಲಿ ಉಂಟಾಗುವಂಥ ಭೂಕಂಪಗಳಿಂದ ಅದರಿಂದ ಸೃಷ್ಟಿಯಾಗುವಂಥ ದೈತ್ಯಾಕಾರದ ಎತ್ತರವಾದಂಥ ಭೀಕರ ಅಲೆಗಳು ಆ ತೀರಕ್ಕೆ ಬಂದು ಅಪ್ಪಳಿಸ್ತವೆ. ಇವುಗಳನ್ನ ಏನಂತ ಕರೀತಾರಪ್ಪ ಅಂದ್ರೆ ಸುನಾಮಿ ಅಂತಂತ ಕರೀತಾರೆ. ಈ ಸುನಾಮಿ ಯಾವ ಭಾಷೆಯ ಪದ ಅಂತ ನೋಡಿದಪ್ಪ ಅಂದ್ರೆ ಜಪಾನ್ ಭಾಷೆಯ ಪದವಾಗಿರೋದು ಅಂತ ಕಾಣ್ತಾ ಹೋಗ್ತೀವಿ. ಇದರ ಅರ್ಥ ಏನಪ್ಪ ಅಂದ್ರೆ ಅಂದ್ರೆ ಬಂದರು, ನಾಮಿ ಅಂದ್ರೆ ಅಲೆಗಳು, ಅಂದ್ರೆ ಬಂದರು ಅಲೆಗಳನ್ನು ಸುನಾಮಿ ಅಂತಂದು ಕರಿತಾ ಹೋಗ್ತೀವಿ. ಇದು ಯಾವ ಭಾಷೆಯ ಪದ ಅಂದ್ರೆ ಜಪಾನ್ ಭಾಷೆಯ ಪದವಾಗಿರೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ 2004 ಡಿಸೆಂಬರ್ 26ರಂದು ಸುನಾಮಿ ಅಲೆಗಳು ಭಾರತ, ಇಂಡೋನೇಷ್ಯಾ, ಥೈಲ್ಯಾಂಡ್, ಶ್ರೀಲಂಕಾ ದೇಶಗಳ ತೀರಕ್ಕೆ ಅಪ್ಪಳಿಸಿ ಅಪಾರ ಹಾನಿಯುಂಟು ಮಾಡೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅದೇ ರೀತಿ 2011 ಮಾರ್ಚ್ 11ರಂದು ಸುನಾಮಿ ಅಲೆಗಳು ಜಪಾನಿನ ಫುಕುಶಿಮಾ, ಸೆಂಡೈ, ಮಿಯಾಗಿ ಪ್ರದೇಶಗಳಿಗೆ ಅಪ್ಪಳಿಸಿ ಅಪಾರ ಹಾನಿಯುಂಟು ಮಾಡಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಭಾರತದಲ್ಲಿ ಕೆಲವು ಭೂಕಂಪ ಮಾಪನ ಕೇಂದ್ರಗಳನ್ನು ನೋಡ್ತಾ ಹೋಗ್ತೀವಿ. ಎಲ್ಲಿಯಪ್ಪ ಅಂದ್ರೆ ಗೌರಿಬಿದನೂರು ನೋಡ್ತೀವಿ, ಮತ್ತು ಕೊಡೈಕೆನಾಲ್ ನೋಡ್ತಾ ಹೋಗ್ತೀವಿ, ಆಮೇಲೆ ಕಡೆಗೆ ಪುಣೆ ನೋಡ್ತಾ ಹೋಗ್ತೀವಿ, ಹೈದರಾಬಾದ್ ನೋಡ್ತಾ ಹೋಗ್ತೀವಿ, ಡೆಹ್ರಾಡೂನ್. ಅಂದ್ರೆ ಭಾರತದಲ್ಲಿ ಕೆಲವು ಭೂಕಂಪ ಮಾಪನ ಕೇಂದ್ರಗಳನ್ನು ನೋಡ್ತಾ ಹೋಗ್ತೀವಿ. ಒಂದನೇದು ಗೌರಿಬಿದನೂರು, ಎರಡನೇದು ಕೊಡೈಕೆನಾಲ್, ಮೂರನೇದು ಪುಣೆ, ನಾಲ್ಕನೇದು ಹೈದರಾಬಾದ್, ಐದನೇದು ಡೆಹ್ರಾಡೂನ್. ಇವು ಭೂಕಂಪ ಮಾಪನ ಕೇಂದ್ರಗಳು ನಮ್ಮ ದೇಶದಲ್ಲಿ ಕಂಡು ಬರ್ತಾ ಹೋಗ್ತವೆ. ನಂತರದಲ್ಲಿ ನೋಡ್ತಾ ಹೋಗೋಣ, ಈ ಭೂಕಂಪ ಎಲ್ಲಿ ನಡ್ತದೆ ಅಂತ ಈಗ ಹೇಳಿದೆ. ಆ ಸಾಗರ ಮತ್ತು ಆ ಸಮುದ್ರಗಳ ತಳಭಾಗದಲ್ಲಿ ಅಂದರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಆ ಭೂಕಂಪ ಆದಂಥ ಸಂದರ್ಭದಲ್ಲಿ ಈ ಭೂಕಂಪದಿಂದ ಸೃಷ್ಟಿಯಾದಂಥ ದೈತ್ಯಾಕಾರದ ಅಲೆಗಳು, ಈ ಒಂದು ಅಲೆಗಳು ತೀರಕ್ಕೆ ಅಪ್ಪಳಿಸುವುದನ್ನು ಸುನಾಮಿ ಅಂತಂದು ಹೇಳ್ತಾ ಹೋಗ್ತಾರೆ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಹಾಗಾದರೆ ಈ ಭೂಕಂಪನದ ಹಂಚಿಕೆ ಯಾವ ರೀತಿ ಇರೋದನ್ನು ನೋಡ್ತಾ ಹೋಗೋದಾದ್ರೆ ಈ ಪ್ರಪಂಚದಲ್ಲಿ ಯಾವ ರೀತಿ ಜ್ವಾಲಾಮುಖಿಗಳ ಹಂಚಿಕೆ ಅಂತ ನೋಡಿದ್ವು ಅದೇ ರೀತಿ ಈ ಭೂಕಂಪದ ಹಂಚಿಕೆಯನ್ನು ನಾವು ನೋಡ್ತಾ ಹೋಗೋಣ. ಜೊತೆಗೆ ಇಲ್ಲಿ ನೋಡ್ತಾ ಹೋಗ್ತೇವೆ ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ. ಅಂದರೆ ಭೂಕಂಪನ ಎಲ್ಲಿ ಆಗ್ತದಪ್ಪ ಅಂದ್ರೆ ಆ ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶವನ್ನು ಅಲ್ಲೆಲ್ಲ ಈ ಒಂದು ಭೂಕಂಪ ಹಂಚಿಕೆ ಆಗೋದನ್ನು ಕಂಡು ಬರ್ತಾ ಹೋಗ್ತೈತಿ. ಅಂದರೆ ನ್ಯೂಜಿಲ್ಯಾಂಡ್, ಫಿಲಿಪೈನ್ಸ್, USA, ಜಪಾನ್, ಪೆರು ಈ ಒಂದು ಪ್ರದೇಶಗಳು ಒಳಗೊಡ್ತಾ ಹೋಗ್ತವೆ. ಮತ್ತು ಎರಡನೇದು ನೋಡ್ತಾ ಹೋಗ್ತೀವಿ ಮೆಡಿಟೇರಿಯನ್ ಸಮುದ್ರದ ಸುತ್ತಲಿನ ತೀರ ಪ್ರದೇಶವನ್ನು ಕಾಣ್ತಾ ಹೋಗ್ತೀವಿ. ಭಾರತದ ಹಿಮಾಲಯ ಪರ್ವತ ಪ್ರದೇಶಗಳನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಹಿಮಾಲಯ ಪರ್ವತದ ಪ್ರದೇಶದೊಳಗೆ ಶಿವಾಲಿಕ್ ಪ್ರದೇಶದೊಳಗೆ ಭೂಕಂಪವು ಕೂಡ ಹಂಚಿಕೆ ಆಗೋದನ್ನು ಕಂಡು ಬರ್ತಾ ಹೋಗ್ತವೆ. ಅದೇ ರೀತಿ ನೋಡೋದಾದರೆ ಈ ಭೂಕಂಪ ಹಂಚಿಕೆ ಪ್ರಪಂಚದಲ್ಲಿ ಯಾವ ರೀತಿ ಹಂಚಿಕೆ ಆಗಿದೆ ಅಂತ ನೋಡೋದಾದರೆ ಆ ಭೂಕಂಪದ ಅತ್ಯಂತ ಭೂಕಂಪದ ಹೆಚ್ಚು ಕಂಡು ಬರುವುದು ಆ ಪೆಸಿಫಿಕ್ ಸಾಗರದ ಆ ಸುತ್ತಲಿನ ತೀರ ಪ್ರದೇಶದಲ್ಲಿ ಹೆಚ್ಚು ಕಂಡು ಬರ್ತಾ ಹೋಗ್ತವೆ. ಆಮೇಲೆ ಕಡೆಗೆ ಮತ್ತು ಮೆಡಿಟೇರಿಯನ್ ಸಮುದ್ರದ ಕಡೆಗೂ ಕಂಡು ಬರ್ತಾ ಹೋಗ್ತೈತಿ. ಮತ್ತು ಭಾರತದ ಪ್ರದೇಶದೊಳಗೆ ಅಂದರೆ ಹಿಮಾಲಯ ಪರ್ವತದ ಅಂದರೆ ಶಿವಾಲಿಕ್ ಪ್ರದೇಶದೊಳಗೆ ಕಂಡು ಬರ್ತಾ ಹೋಗ್ತೈತಿ. ಮತ್ತು ಅಟ್ಲಾಂಟಿಕ್ ಸಾಗರದೊಳಗೆ ಕಂಡು ಬರ್ತಾ ಹೋಗ್ತೈತೆ. ಮತ್ತು ಈ ಒಂದು ಪ್ರದೇಶಗಳನ್ನು ಭೂಕಂಪ ಹಂಚಿಕೆ ಆಗಿರುವಂಥ ಪ್ರದೇಶಗಳಂತಂದು ಹೇಳ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಭೂಕಂಪಗಳು ಅತ್ಯಂತ ಹಾನಿಕಾರಕ ಮತ್ತು ವಿನಾಶಕಾರಕ ಅಂಶಗಳನ್ನು ಕಾಣ್ತಾ ಹೋಗ್ತೇವೆ. ಇದಿಷ್ಟು ಏನಪ್ಪ ಅಂದ್ರೆ ಭೂಕಂಪಗಳ ಬಗ್ಗೆ ಚರ್ಚೆ ಆಗಿರ್ತದೆ. ಮತ್ತು ಈ ಭೂಕಂಪಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳುತ್ತಾ, ನಮ್ಮ ಒಂದು ತರಗತಿ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅಂತ ಕೇಳ್ಕೊಳುತ್ತಾ ಇವತ್ತಿನ ತರಗತಿಯನ್ನು ಮುಗಿಸುತ್ತೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.